ಉಡುಪಿಯಲ್ಲಿ ಬೃಹತ್ ಗೀತೋತ್ಸವದ ಅಂಗವಾಗಿ ಸಂತ ಸಂದೇಶವು ಶ್ರೀ ವಿದ್ಯಾವಲ್ಲಭ ಮಾಧವತೀರ್ಥ ಶ್ರೀಪಾದರಿಂದ ಪ್ರಾರಂಭವಾಯಿತು. ಉಡುಪಿಯಲ್ಲಿ ಬೃಹತ್ ಗೀತೋತ್ಸವದ ಅಂಗವಾಗಿ ಸಂತ ಸಂದೇಶ ಸಂತ ಸನ್ಮಾನ ಕಾರ್ಯಕ್ರಮದಲ್ಲಿ ಶ್ರೀ ವಿದ್ಯಾವಲ್ಲಭ ಮಾಧವತೀರ್ಥ ಶ್ರೀಪಾದರು, ಶ್ರೀ ಮಾಧವತೀರ್ಥ ಸಂಸ್ಥಾನ ತಂಬಿಹಳ್ಳಿ ಇವರಿಗೆ ಪರ್ಯಾಯ ಶ್ರೀ ಪುತ್ತಿಗೆ ಶ್ರೀಪಾದರು ಸಂಸ್ಥಾನ ಗೌರವವನ್ನು ಸಲ್ಲಿಸಿ ಸನ್ಮಾನಿಸಿದರು. ಇದೇ ಸಂದರ್ಭದಲ್ಲಿ ವೈ ಮೋಹನ್ ರಾವ್ ಅವರು ಬರೆದಿರುವ ತುಳು ಭಗವದ್ಗೀತೆ ಕೃತಿ ಬಿಡುಗಡೆ ಮಾಡಲಾಯಿತು. ನಂತರ ಶ್ರೀಪಾದರು ಅನುಗ್ರಹ ಸಂದೇಶ ನೀಡಿದರು. ಬೇರೆ ಬೇರೆ ಸಂತರಿಂದ ಸಂತ ಸಂದೇಶ ಎಂಬಂತಹ ಕಾರ್ಯಕ್ರಮವನ್ನು ಕೂಡ ಇಟ್ಟುಕೊಂಡಿದ್ದೇವೆ. ನಾಡಿನ ಎಲ್ಲ ಪ್ರಮುಖ ಯತಿಗಳನ್ನು ಆಹ್ವಾನ ಮಾಡಿ ಅವರ ಮುಖಾಂತರ ಭಗವದ್ಗೀತೆಯ ಸಂದೇಶವನ್ನು ಕೇಳಬೇಕು, ನಾಡಿಗೆ ಅವರ ಸಂದೇಶ ತಲುಪಬೇಕು ಎಂಬಂತಹ ಈ ಉದ್ದೇಶದಿಂದ ಇವತ್ತು ನಾವು ಮಾಧವ ತೀರ್ಥ ಸಂಸ್ಥಾನದ ಶ್ರೀ ವಿದ್ಯಾವಲ್ಲಭ ತೀರ್ಥ ಸ್ವಾಮಿಗಳವರನ್ನು ಆಹ್ವಾನ ಮಾಡಿದ್ದೇವೆ. ಅದರಂತೆ ಅವರು ಕೋಲಾರದ ಹತ್ತಿರದ ತಂಬಿಹಳ್ಳಿ ಸ್ಥಳದಿಂದ ಇಲ್ಲಿಗೆ ಆಗಮಿಸಿ ಶ್ರೀಕೃಷ್ಣನ ದರ್ಶನ ಪಡೆದು ಸಂಸ್ಥಾನ ಪೂಜೆಗಳೆಲ್ಲ ನಡೆಸಿ ಇವತ್ತು ವಿಶೇಷವಾದ ಒಂದು ಸಂದೇಶವನ್ನು ಕೂಡ ನೀಡಲಿಕ್ಕಿದ್ದಾರೆ. ಅದರ ಜೊತೆಗೆ ಅವರ ಅನೇಕ ಕೃತಿಗಳ ಬಿಡುಗಡೆಯೂ ಕೂಡ ನಡೀತಾ ಇದೆ. ಅದರ ಜೊತೆಗೆ ಇವತ್ತು ತುಳುವಿನಲ್ಲಿ ಭಗವದ್ಗೀತೆಯ ಒಂದು ಪುಸ್ತಕದ ಏನು ಪ್ರಕಟಣೆಯಾಗಿದೆ ಅದರ ಬಿಡುಗಡೆಯೂ ಕೂಡ ನಡೆದಿದೆ. ಗೀತೆಯನ್ನು ಯಾವುದೋ ಒಂದು ಮತೀಯ ಗ್ರಂಥವನ್ನಾಗಿ ನೋಡಬಾರದು. ಭಗವದ್ಗೀತೆ ಮತೀಯ ಗ್ರಂಥ ಅಲ್ಲ, ಅದು ಎಲ್ಲರಿಗೂ ಸನ್ಮತಿಯನ್ನು ಕೊಡತಕ್ಕಂತಹ ಗ್ರಂಥ, ಎಲ್ಲರಿಗೂ ಕೂಡ ಸದ್ಬುದ್ಧಿಯನ್ನು ಕೊಡತಕ್ಕಂತಹ ಗ್ರಂಥ. ಗೀತಾ ಅಂದರೆ ಏನು ತಿಳ್ಕೊಂಡಿದ್ದೀರಿ ಅಂತ ಪ್ರಪಂಚಕ್ಕೆ ನಾನು ಪ್ರಶ್ನೆ ಹಾಕ್ತೀನಿ. ಗೀತಾದದ್ದೇ ಎಲ್ಲ ಹೇಳಿಬಿಟ್ಟಿದ್ದಾರೆ, ನಾವೇನು ಮತ್ತೆ ಹೇಳಬೇಕಾಗಿಲ್ಲ. ಗೀತಾ ಸುಗೀತಾ ಕರ್ತವ್ಯ ಕಿಮನ್ಯೈಹಿ ಶಾಸ್ತ್ರವಿಸ್ತರೈಹಿ. ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲ ಜನತೆಗೂ ಕೃಷ್ಣ ಗೀತಾ ಬೋಧನೆ ಮಾಡಿದ್ದಾನೆ ಅರ್ಜುನನ ಮುಖಾಂತರ. ಅರ್ಜುನನ ಒಬ್ಬನಿಗೆ ಅಲ್ಲ, ಅವನೇ ಹೇಳ್ತಾನೆ ಗೀತಾ ಸುಗೀತಾ ಕರ್ತವ್ಯ. ಗೀತೆಯನ್ನು ಸುಗೀತ ಅರ್ಥಸಹಿತವಾಗಿ ಅರ್ಥವನ್ನಾಗಿ ಮಾಡಿಕೊಂಡು ನೀವು ಓದಬೇಕು. ಕಿಮನ್ಯೈಹಿ ಶಾಸ್ತ್ರವಿಸ್ತರೈಹಿ. ಬೇರೆ ಶಾಸ್ತ್ರಗಳನ್ನು ಇಟ್ಕೊಂಡು ಯಾಕೆ ಒದ್ದಾಡ್ತೀರ? ಎಲ್ಲವೂ ಗೀತೆಯಲ್ಲಿದೆ. ಆದ್ದರಿಂದ ಗೀತಾವನ್ನು ಮುಖ್ಯವಾಗಿ ಇಟ್ಕೊಳ್ಳಿ.